Good morning dear students, welcome back. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಫಸ್ಟ್ PUC ಫಿಸಿಕ್ಸ್ ಈ ಟಾಪಿಕಲ್ಲಿ ಲಾಸ್ ಆಫ್ ಮೋಷನ್ ಅನ್ನೋ ಚಾಪ್ಟರನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಚಾಪ್ಟರಿನ 3ನೇ ವಿಡಿಯೋ. ಇಂದಿನ 2 ವಿಡಿಯೋದಲ್ಲಿ ಈ ಅರಿಸ್ಟಾಟಲ್ ಫ್ಯಾಲಸಿ ಬಗ್ಗೆ, ಆಮೇಲೆ ಲಾ ಆಫ್ ಇನರ್ಷಿಯಾ ಅಥವಾ ನ್ಯೂಟನ್ಸ್ ಫಸ್ಟ್ ಲಾ, ನ್ಯೂಟನ್ಸ್ ಸೆಕೆಂಡ್ ಲಾ, ಕಾನ್ಸೆಪ್ಟ್ ಆಫ್ ಮೊಮೆಂಟಮ್ ಇವನ್ನೆಲ್ಲ ಚರ್ಚೆ ಮಾಡಿದ್ದೀವಿ. ಆಮೇಲೆ F=ma ಕೂಡ ಡಿರೈವ್ ಮಾಡಿದ್ದೀನಿ. ಈಗ ಮುಂದೆ ಹೋಗೋಣ. ಡಿಫ್ರೆಂಟ್ ಟೈಪ್ಸ್ ಆಫ್ ಫೋರ್ಸಸ್ ಬಗ್ಗೆ ಒಂದು ಚೂರು ಡಿಸ್ಕಸ್ ಮಾಡೋಣ. ಸರ್ ಆಲ್ರೆಡಿ ಫಿಸಿಕಲ್ ವರ್ಲ್ಡಲ್ಲಿ ಹೇಳಿದಾರಲ್ವಾ? ಎಸ್, ಅಲ್ಲಿ ಹೇಳಿದ್ದಾರೆ. ಅದು ನ್ಯಾಚುರಲ್ ಆಗಿ ಇರ್ತಕ್ಕಂಥ ಫೋರ್ಸಸ್ ಯಾವ್ಯಾವುದು? ಗ್ರಾವಿಟೇಷನಲ್ ಫೋರ್ಸ್, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ನ್ಯೂಕ್ಲಿಯರ್ ಫೋರ್ಸ್. ನ್ಯೂಕ್ಲಿಯರ್ ಫೋರ್ಸಲ್ಲೇ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ವೀಕ್ ನ್ಯೂಕ್ಲಿಯರ್ ಫೋರ್ಸ್, ಈ ಥರ. ಇದನ್ನು ಬಿಟ್ಟು ನಾವು ಡೇ ಟು ಡೇ ಲೈಫಲ್ಲಿ ಒಂದು ಆಬ್ಜೆಕ್ಟ್ ಮೂವ್ ಆಗಬೇಕಾದ್ರೆ, ಅಥವಾ ರೆಸ್ಟಲ್ಲಿ ಇರಬೇಕಾದ್ರೆ, ಅಥವಾ ಮೇಲಕ್ಕೆ ಹೋಗಬೇಕಾದ್ರೆ, ಕೆಳಗಡೆ ಬೀಳಬೇಕಾದ್ರೆ, ಇಲ್ಲೆಲ್ಲ ಕೆಲವೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಫೋರ್ಸಸ್ ಬರುತ್ತೆ. ಅಥವಾ ಒಂದು ಆಬ್ಜೆಕ್ಟನ್ನು ಸ್ಪ್ರಿಂಗಿಗೆ ಅಟ್ಯಾಚ್ ಮಾಡಿದಾಗ ಕೆಲವೊಂದು ಫೋರ್ಸ್ಗಳು ಬರ್ತವೆ. ಅವುಗಳ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಗ್ರಾವಿಟೇಷನಲ್ ಫೋರ್ಸಿಂದನೇ ಶುರು ಮಾಡ್ತೀನಿ. ಈ ಗ್ರಾವಿಟೇಷನಲ್ ಫೋರ್ಸನ್ನು ನಾವು ಯಾವ ಥರ ಡಿಫೈನ್ ಮಾಡ್ತೀವಿ? ಡಿಫೈನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಆ್ಯಕ್ಚುಲಿ ಫೋರ್ಸ್ ಡ್ಯೂ ಟು ಮಾಸ್ ಅಷ್ಟೇ. ಮಾಸಿಂದ ಬರ್ತಕ್ಕಂಥ ಫೋರ್ಸನ್ನು ನಾವು ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ. ನೀವು ಯಾವುದೇ 2 ಆಬ್ಜೆಕ್ಟನ್ನು ತಗೊಳ್ಳಿ, ಅವೆರಡರ ಮಧ್ಯೆ ಫೋರ್ಸ್ ಇದ್ದೇ ಇರುತ್ತೆ. ಈಗ ನೋಡಿ, ಈ 2 ಆಬ್ಜೆಕ್ಟ್ ತಗೊಂಡ್ರೆ ಇವೆರಡರ ಮಧ್ಯೆ ಗ್ರಾವಿಟೇಷನಲ್ ಫೋರ್ಸ್ ಇದೆ. ಈ ಪೆನ್ನನ್ನು ಅಟ್ರಾಕ್ಟ್ ಮಾಡುತ್ತೆ, ಇದು ಅದನ್ನು ಅಟ್ರಾಕ್ಟ್ ಮಾಡುತ್ತೆ. ಆದರೆ ಅವೆರಡು ಹತ್ರ ಹೋಗೋದು ನಮಗೆ ಕಾಣಿಸೋದಿಲ್ಲ. ಯಾಕೆ ಅಂದರೆ ಬಿಟ್ಟ ತಕ್ಷಣ ಅವೆರಡೂ 10 ಕಡೆಗೆ ಮೂವ್ ಆಗ್ತವೆ. ಬಿಕಾಸ್ ಅರ್ತ್ ಈಸ್ ಅಟ್ರಾಕ್ಟಿಂಗ್ ದೆಮ್ ಮೋರ್. ಅಂದರೆ ಅರ್ತ್ ಅಟ್ರಾಕ್ಷನಿನ ಮುಂದೆ ಇವುಗಳ ಅಟ್ರಾಕ್ಷನ್ನು ನೆಗ್ಲಿಜಿಬಲಿ ಸ್ಮಾಲ್. ಗೊತ್ತಾಯ್ತಲ್ವಾ? ಸೊ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಇಟ್ ಈಸ್ ಡ್ಯೂ ಟು ಮ್ಯಾಸಿವ್ ಬಾಡೀಸ್. ಇದನ್ನು ನಾವು ಗ್ರಾವಿಟೇಷನ್ ಅನ್ನೋ ಚಾಪ್ಟರ್ನಲ್ಲೂ ಡೀಟೇಲಾಗಿ ಓದ್ತೀವಿ. ಆ ಮಾಸಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಾಸ್ ಜಾಸ್ತಿ ಆದಂಗೆಲ್ಲ ಫೋರ್ಸ್ ಕೂಡ, ಗ್ರಾವಿಟೇಷನಲ್ ಫೋರ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಗ್ರಾವಿಟೇಷನಲ್ ಫೋರ್ಸಿಗೆ ಬಂದಾಗ ಅಲ್ಲಿ 2 ಡಿಫ್ರೆಂಟ್ ಕೇಸಸ್ಸನ್ನು ತಗೋತೀವಿ. ಮೊದಲನೇದಾಗಿ ಫ್ರೀ ಫಾಲ್ ಅಂತ. ಏನಿದು ಫ್ರೀ ಫಾಲ್ ಅಂದರೆ? ಹೆಸರೇ ಸೂಚಿಸಿದಂಗೆ ಯಾವುದಾದ್ರು ಒಂದು ಆಬ್ಜೆಕ್ಟನ್ನು ಬಿಟ್ಟಾಗ ತಾನಾಗಿ ಹಾಗೆ ಹೋಗುತ್ತಲ್ವಾ? ಅಂದರೆ ಇಟ್ ಮೂವ್ಸ್ ಓನ್ಲಿ ಡ್ಯೂ ಟು ಗ್ರಾವಿಟಿ, ನೋ ಅದರ್ ಫೋರ್ಸಸ್ ಆರ್ ಆ್ಯಕ್ಟಿಂಗ್. ಈಗ ಒಂದು ಆಬ್ಜೆಕ್ಟನ್ನು ಬಿಟ್ಟ ತಕ್ಷಣ ಒಂದು ಚೂರು ನಾನು ಹಿಂಗೆ ತಳ್ಳಿದರೆ, ಈಗ ನೋಡಿ, ನೀವು ಚೆಂಡನ್ನು ಹಿಂಗೆ ಮೇಲೆ ಎಸಿತೀರಾ, ಕೆಳಗಡೆ ಬರ್ಬೇಕಾದ್ರೆ ರ್ಯಾಕೆಟಿಂದ, ಅದೇ ಟೆನ್ನಿಸ್ ರ್ಯಾಕೆಟಿಂದನೋ ಶಟಲ್ ಕಾಕಿಂದನೋ ಹೀಗೆ ಬ್ಯಾಟಿಂದನೋ ಹೊಡೆದಾಗ ಅದು ಮುಂದಕ್ಕೆ ಹೋಗುತ್ತೆ. ಅಂದರೆ ಅಲ್ಲಿ ಇಟ್ ಈಸ್ ಮೂವಿಂಗ್ ಡ್ಯೂ ಟು ಗ್ರಾವಿಟಿ ಆಸ್ ವೆಲ್ ಆಸ್ ದಿ ಫೋರ್ಸ್ ಅಪ್ಲೈಡ್ ಬೈ ಯು. ಅದನ್ನು ನಾವು ಫ್ರೀ ಫಾಲ್ ಅಂತ ಕರೆಯೋಕ್ಕಾಗಲ್ಲ. ಯಾವುದೇ ಒಂದು ಆಬ್ಜೆಕ್ಟು if it is moving only due to gravity, only due to gravitational attraction, then we call it as free fall. ಹೀಗೆ ಬಿಟ್ಟಾಗ ಅದು ತಾನಾಗಿಯೇ ಕೆಳಗಡೆ ಬೀಳೋ ಸಂದರ್ಭದಲ್ಲಿ ಅದನ್ನು ನಾವು ಫ್ರೀ ಫಾಲ್ ಅಂತ ಕರಿತೀವಿ. ಸರ್ ಗಾಳಿ ದೂಕೋದಿಲ್ವಾ? ಅದನ್ನ ಸುತ್ತಮುತ್ತ ಇರುತ್ತಲ್ಲ, ಗಾಳಿ ತಳ್ಳೋದಿಲ್ವಾ? ಎಸ್, ಯುವರ್ ಕ್ವಶನ್ ಈಸ್ ಕರೆಕ್ಟ್. ಆದರೆ ಗಾಳಿಯ ರೆಸಿಸ್ಟೆನ್ಸನ್ನು ನೆಗ್ಲಿಜಿಬಲಿ ಸ್ಮಾಲ್ ಅಂತ ತಗೋತೀವಿ. ಅಫ್ಕೋರ್ಸ್ ಇಟ್ ಡಿಪೆಂಡ್ಸ್ ಇವನ್ ಆನ್ ದ ಆಬ್ಜೆಕ್ಟ್ ಆಲ್ಸೋ. ನಾನೊಂದು ಕಲ್ಲನ್ನು ಎತ್ತಾಕಿದಾಗ ಗಾಳಿ ಏನು ಮಾಡಲ್ಲ. ಅದೇ ಸಣ್ಣದೊಂದು ಪೇಪರ್ ಪೀಸನ್ನು ಬಿಟ್ಟಾಗ ಗಾಳಿ ಅದರ ಮೇಲೆ ಆಕ್ಟ್ ಮಾಡುತ್ತೆ. ಅಸ್ಯೂಮಿಂಗ್ ದಟ್ ದೇರ್ ಇಸ್ ನೋ ಏರ್ ಅಪೋಸಿಷನ್, ದ ಮೂವ್ಮೆಂಟ್ ಆಫ್ ದ ಬಾಡಿ ಅಂಡರ್ ದ ಗ್ರಾವಿಟಿ is called free fall. So when do we say body is in free fall? Only when it is moving due to gravitational force, no other forces are acting on it. ನೋಡಿ, ಹಾಗೆ ಬೀಳ್ತಕ್ಕಂಥ ಆಬ್ಜೆಕ್ಟಿನ ಮೇಲೆ ಫೋರ್ಸ್ ಎಷ್ಟಿರುತ್ತೆ ಗೊತ್ತಾ? ಇಟ್ ಈಸ್ ನಥಿಂಗ್ ಬಟ್ m into a, ನ್ಯೂಟನ್ ಸೆಕೆಂಡ್ ಲಾ ಪ್ರಕಾರ. ಇಲ್ಲಿ a ಬಂದು ಗ್ರಾವಿಟಿ, g ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, therefore it is F=mg. ಇದನ್ನು ನಾವು ವೆಯ್ಟ್ ಅಂತ ಕೂಡ ಕರಿಬಹುದು. W=mg. ಫ್ರೀ ಫಾಲ್ ಅಲ್ಲಿ F=mg ಅಥವಾ W=mg. ಗ್ರಾವಿಟೇಷನಲ್ ಫೋರ್ಸ್ ಫ್ರೀ ಫಾಲ್ ಅಲ್ಲಿ ಆಕ್ಟ್ ಮಾಡುತ್ತೆ ಅನ್ನೋದು ಗೊತ್ತಾಯಿತು. ಇದು ಫ್ರೀ ಫಾಲಿನ ಒಂದು ಕೇಸ್. ಇನ್ನೊಂದು, ಆಬ್ಜೆಕ್ಟ್ ಅಟ್ ರೆಸ್ಟ್ ಇದ್ದಾಗ ಗ್ರಾವಿಟೇಷನಲ್ ಫೋರ್ಸ್ ಆಕ್ಟ್ ಮಾಡುತ್ತಾ ಸರ್? ಮಾಡುತ್ತೆ. ಎಸ್, ಇಟ್ ಆಕ್ಟ್ಸ್ ಈವನ್ ವೆನ್ ದ ಆಬ್ಜೆಕ್ಟ್ ಈಸ್ ಅಟ್ ರೆಸ್ಟ್. ನೋಡಿ, ಒಂದು ಟೇಬಲ್ ಇದೆ. ಈ ಟೇಬಲಿನ ಮೇಲೆ ಒಂದು ಪುಸ್ತಕನ ಇಟ್ಟಿದ್ದೀನಿ, ಒಂದು ಬುಕ್ಕನ್ನು ಇಟ್ಟಿದ್ದೀನಿ, ಆಯ್ತಾ? ಈ ಬುಕ್ಕಿನ ಮೇಲೆ ಫೋರ್ಸ್ ಆಕ್ಟ್ ಮಾಡ್ತಾ ಇರುತ್ತೆ. ದಟ್ ಈಸ್ ನಥಿಂಗ್ ಬಟ್ ವೆಯ್ಟ್ ಓನ್ಲಿ, ದಟ್ ಈಸ್ mg. ಓಕೆ, ಸೊ ಒಂದು ಆಬ್ಜೆಕ್ಟನ್ನು ನೀವು ಬಿಟ್ಟಾಗಲೂ ಗ್ರಾವಿಟೇಷನಲ್ ಫೋರ್ಸ್ ಆಕ್ಟ್ ಮಾಡುತ್ತೆ. ಅದನ್ನು ಸುಮ್ಮನೆ ಒಂದು ಟೇಬಲ್ ಮೇಲೋ ಸರ್ಫೇಸ್ ಮೇಲೋ ಇಟ್ಟಾಗಲೂ ಆಕ್ಟ್ ಮಾಡುತ್ತೆ. ಸೊ ಗ್ರಾವಿಟೇಷನಲ್ ಫೋರ್ಸ್ ಎಕ್ಸಿಸ್ಟ್ ಈವನ್
given when the body is at rest or when it is falling freely. Free fall ಅಲ್ಲಿ F is equal to mg, ರೆಸ್ಟ್ ಅಲ್ಲಿ W is equal to mg ಫಾರ್ಮುಲಾ. ಗೊತ್ತಾಯ್ತಲ್ವಾ? ಇದು ಒಂದು ಫೋರ್ಸ್, ಯಾವುದು? ಗ್ರಾವಿಟೇಷನಲ್ ಫೋರ್ಸ್. ಇನ್ನೊಂದು ಫೋರ್ಸ್ ಇದೆ, ಅದನ್ನು ನಾನು ರಿಯಾಕ್ಷನ್ ಅಂತ ಬರಿತೀನಿ ಅಥವಾ ನಾರ್ಮಲ್ ಫೋರ್ಸ್ ಅಂತ ಬರಿತೀನಿ. ನಾರ್ಮಲ್ ಫೋರ್ಸ್ ಅಂತ. ಗ್ರಾವಿಟೇಷನಲ್ ಫೋರ್ಸಲ್ಲಿ ಎರಡು ಕೇಸನ್ನು ಡಿಸ್ಕಸ್ ಮಾಡಿದ್ವಿ. ಈಗ ನಾರ್ಮಲ್ ಫೋರ್ಸ್ ಏನು ಸರ್? ಇದು ನಾರ್ಮಲ್ ಫೋರ್ಸ್. ಇದೇ ಡಯಾಗ್ರಾಮನ್ನೇ ಗಮನಿಸಿ. ಇಲ್ಲಿ ಆಬ್ಜೆಕ್ಟನ್ನು ನಾನು ಇಟ್ಟಿದ್ದೀನಿ, ಅದು ಕೆಳಗಡೆಗೆ ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇದೆ. ಆ ಆಬ್ಜೆಕ್ಟನ್ನು ನಾನು ರೆಸ್ಟಲ್ಲಿ ಇಡಬೇಕು, ಅಂದರೆ ಸ್ಟೇಷನರಿಯಾಗಿ ಇಡಬೇಕು ಅಂತಂದರೆ ಈ ಟೇಬಲ್ ಅದರ ಮೇಲೆ ಒಂದು ಆಪೋಸಿಟ್ ಫೋರ್ಸನ್ನು ಎಕ್ಸರ್ಟ್ ಮಾಡಬೇಕು, ಆಪೋಸಿಟ್ ಫೋರ್ಸನ್ನು ಅದ್ರ ಮೇಲೆ ಹಾಕಬೇಕು. ಸೊ ಆಪೋಸಿಟ್ ಫೋರ್ಸ್ ಈಸ್ ಆ್ಯಕ್ಟಿಂಗ್ ಪರ್ಪೆಂಡಿಕ್ಯುಲರ್ ಅನ್ನು ನಾವು ನಾರ್ಮಲ್ ಅಂತ ಕೂಡ ಕರಿತೀವಿ. ಸೊ ಈ ಫೋರ್ಸನ್ನೇ ನಾವು ನಾರ್ಮಲ್ ಫೋರ್ಸ್ ಅಂತ ಕರೆಯೋದು. ಅಥವಾ ಅದಕ್ಕೆ ಇನ್ನೂ ಒಂದು ಹೆಸರಿದೆ, ರಿಯಾಕ್ಷನ್ ಅಂತ, ನಾರ್ಮಲ್ ರಿಯಾಕ್ಷನ್ ಅಂತ. ಸೊ ವಾಟ್ ಈಸ್ ನಾರ್ಮಲ್ force or normal reaction? The upward force acting on the body when it is kept on the solid surface. ಸಾಲಿಡ್ ಸರ್ಫೇಸ್ ಅಲ್ಲಿ ಇದ್ದಾಗ, ಗಾಳಿನಲ್ಲಿ ಬೀಳ್ತಾ ಇರ್ಬೇಕಾದ್ರೆ ಅದ್ರ ಮೇಲೆ ಆಕ್ಟ್ ಮಾಡಲ್ಲ. ಈಗ ನೋಡಿ, ನಾನು ನಿಂತ್ಕೊಂಡಿದ್ದೀನಿ, ನಾನು ನೆಲದ ಮೇಲೆ ನಿಂತ್ಕೊಂಡಿದ್ದೀನಿ, ಗಟ್ಟಿಯಾಗಿದೆ ನೆಲ ಮತ್ತೆ ನನ್ನನ್ನು ಅಷ್ಟೇ ಫೋರ್ಸ್ ಇಂದ ಮೇಲಕ್ಕೆ ತಳ್ಳುತ್ತಾ ಇದೆ. ದಟ್ ಈಸ್ ನಾರ್ಮಲ್ ರಿಯಾಕ್ಷನ್. ಇಫ್ ಅ ಬಾಯ್ ಈಸ್ ಸ್ಟ್ಯಾಂಡಿಂಗ್ ಆನ್ ದಿ earth, his weight is acting downward and the surface is giving force on him. This is normal reaction. So when the object is on a solid surface, the solid surface will give upward force, will exert upward force, that is called normal force or normal reaction. ಗೊತ್ತಾಯ್ತಲ್ವಾ? ಇದು ಎರಡನೇದು. ಇನ್ನು ಇದೇ ಥರ ಇನ್ನು ಬಹಳಷ್ಟು ಫೋರ್ಸ್ಗಳಿದ್ದಾವೆ. ಟೆನ್ಷನ್ ಅಂತ ಒಂದಿದೆ, ಫ್ರಿಕ್ಷನ್ ಅಂತ ಒಂದಿದೆ, ಸ್ಪ್ರಿಂಗ್ ಫೋರ್ಸ್ ಅಂತ ಒಂದಿದೆ. ಈಗ ಟೆನ್ಷನ್ಗೆ ಬರೋಣ. ಟೆನ್ಷನ್ ಅಂದರೆ ಏನಪ್ಪ? ಈಗ ಒಂದು ಸರ್ಫೇಸ್ ಇದೆ, ಈ ಸರ್ಫೇಸ್ನ ಮೇಲೆ ಒಂದು ಆಬ್ಜೆಕ್ಟನ್ನು ಇಟ್ಟಿದ್ರೆ, ಒಂದು ವುಡನ್ ಬ್ಲಾಕ್ ಅಂತ ಇಟ್ಕೊಳ್ಳೋಣ, ಮರದ ದಿಮ್ಮಿ ಅಂತ ಇಟ್ಕೊಳ್ಳಿ. ಅದಕ್ಕೆ ಒಂದು ದಾರ ಕಟ್ಬಿಟ್ಟು ಅಥವಾ ಹಗ್ಗ ಕಟ್ಬಿಟ್ಟು ಹೀಗೆ ಎಳಿತೀರಾ ಅಂದ್ಕೊಳ್ಳಿ. ಎಳೆಯೋ ಮುಂಚೆ ಹಗ್ಗ ಸ್ಯಾಗ್ ಆಗಿರುತ್ತೆ, ಅಂದರೆ ಲೂಸ್ ಆಗಿರುತ್ತೆ. ನೀವು ಎಳಿಲಿಕ್ಕೆ ಶುರು ಮಾಡಿದ ತಕ್ಷಣ ಈ ಕಡೆ ಎಳಿತಾ ಇದ್ದೀರಾ ಅಂದ್ಕೊಂಡು ಈ ದಾರ ಸ್ಟಿಫ್ ಆಗುತ್ತೆ. ಆ ದಾರ ಸ್ಟಿಫ್ ಆಯಿತು ಅಂದರೆ ಅರ್ಥ ಏನು? ಆ ದಾರದಲ್ಲೂ ಹಗ್ಗದಲ್ಲೂ ಆ ರೋಪಿನಲ್ಲೂ ಕೂಡ ಒಂದು ಫೋರ್ಸ್ ಜನರೇಟ್ ಆಗುತ್ತೆ. ಆ ಫೋರ್ಸ್ ಅನ್ನೇ ನಾವು ಟೆನ್ಷನ್ ಅಂತ ಕರೆಯೋದು. ಸೊ ದ ಸ್ಟಿಫ್ನೆಸ್ ಇನ್ ದ ಸ್ಟ್ರಿಂಗ್, ಸ್ಟಿಫ್ನೆಸ್ ಇನ್ ದ ರೋಪ್, ಸ್ಟಿಫ್ನೆಸ್ ಇನ್ ದ ಥ್ರೆಡ್ ವೆನ್ ಇಟ್ ಈಸ್ ಅಟ್ಯಾಚ್ಡ್ ಟು ಎ ವೇಟ್ ಅಂಡ್ ಪುಲ್ಡ್, ದಟ್ ಈಸ್ ನೋನ್ ಆಸ್ ಟೆನ್ಷನ್. ಇದು ಪುಲ್ ಮಾಡಿದಾಗಲೇ ಅಂತ ಏನಿಲ್ಲ, ಒಂದು ದಾರಕ್ಕೆ ಕಲ್ಲನ್ನು ಕಟ್ಬಿಟ್ಟು ನೇತ್ ಹಾಕಿದ್ರು ಕೂಡ ಇದು ಸ್ಟಿಫ್ ಆಗುತ್ತೆ. ಇದರಲ್ಲಿ ಟೆನ್ಷನ್ ಕ್ರಿಯೇಟ್ ಆಗಿರುತ್ತೆ, ಈ ಥ್ರೆಡ್ಡಲ್ಲಿ ಟೆನ್ಷನ್ ಕ್ರಿಯೇಟ್ ಆಗಿರುತ್ತೆ. ಮನೆಯಲ್ಲಿ ಒಂದು ಫೋಟೋ ನೇತ್ ಹಾಕಿರ್ತೀರಾ ಅಂದ್ಕೊಳ್ಳಿ, ದಾರ ಕಟ್ಟಿ, ಅದರಲ್ಲಿ ಟೆನ್ಷನ್ ಸ್ಟೋರ್ ಆಗಿರುತ್ತೆ. ಸೊ ಆಮೇಲೆ ಬಟ್ಟೆ ಒಣಗಾಕ್ಲಿಕ್ಕೆ ವಯರ್ ಕಟ್ಟಿರ್ತೀರಲ್ಲ ಸ್ಟಿಫ್ ಆಗಿ, ಅದು ನೋಡಿ ಎಷ್ಟು ಸ್ಟಿಫ್ ಆಗಿರುತ್ತೆ, ಅಂದರೆ ಅದರಲ್ಲಿ ಟೆನ್ಷನ್ ಇರುತ್ತೆ. ಯಾವ ಕಡೆಗೆ ಇರುತ್ತೆ ಸರ್? ಇಟ್ ವಿಲ್ ಬಿ ಬೋತ್ ದ ಡೈರೆಕ್ಷನ್. ಇವಾಗ ಟೆನ್ಷನ್ ಅಂತ ಬಂದಾಗ ಮೇಲಕ್ಕೂ ಇರುತ್ತೆ, ಕೆಳಗಡೆಗೆ ಇರುತ್ತೆ, ಅಥವಾ ಹೀಗೂ ಇರುತ್ತೆ, ಹೀಗೂ ಇರುತ್ತೆ. ಗೊತ್ತಾಯ್ತಲ್ವಾ? ಹಾಗೇನೆ ಇಲ್ಲಿ ಬಂದಾಗ ಈ ದಾರ ಕಟ್ಟಿ ಹೇಳಿದಾಗ ದಿಸ್ ವೇ ಆಲ್ಸೋ ದೇರ್ ಈಸ್ ಟೆನ್ಷನ್, ದಿಸ್ ವೇ ಆಲ್ಸೋ ದೇರ್ ಈಸ್ ಟೆನ್ಷನ್. ಟೆನ್ಷನ್ ಅನ್ನೋದು ಒಂದೇ ಡೈರೆಕ್ಷನ್ನಲ್ಲಿ ಇರೋದಿಲ್ಲ, ನೀವು ಯಾವ ಕಡೆಯಿಂದ ನೋಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ಟೆನ್ಷನ್ ಅಂದರೆ ಏನು? When a wooden block or any massive body is pulled by means of rope, that rope develops a stiffness. That stiffness is known as tension. ಅರ್ಥ ಆಯ್ತಲ್ವಾ? ಸೊ ಟೆನ್ಷನ್ ಅನ್ನೋದು ಫೋರ್ಸೇನೆ, ಅದರ SI ಯೂನಿಟ್ ಕೂಡ ನ್ಯೂಟನ್ನೇನೆ. ಇದಾದಮೇಲೆ ಸ್ಪ್ರಿಂಗಿಗೆ ಬರೋಣ. ಈಗ ಒಂದು ಸ್ಪ್ರಿಂಗ್ ಇದೆ, ಇಲ್ಲಿ ಸ್ಪ್ರಿಂಗ್ ಈ ಥರ ಇದೆ. ಇದಕ್ಕೆ ನಾನು ಏನು ಮಾಡ್ತೀನಿ? ಒಂದು ಲೋಡನ್ನು ಹಾಕಿ ಎಳಿತೀನಿ. ಎಳೆಯೋದೇನು ಬೇಡ, ಲೋಡ್ ಹಾಕಿದರೆ ಸಾಕು. ಅದು ಏನಾಗುತ್ತೆ ಗೊತ್ತಾ? ಎಲ್ರಿಗೂ ಗೊತ್ತಿರೋ ಹಾಗೆ ಈ ಸ್ಪ್ರಿಂಗು ಸ್ಟ್ರೆಚ್ ಆಗುತ್ತೆ, ಈ ಥರ ಹಿಗ್ಗುತ್ತೆ ಅಲ್ವಾ? ಹಿಗ್ಗುತ್ತೆ. ಇಷ್ಟು ಎಲಾಂಗೇಟ್ ಆಯಿತು. ಈಗ ಲೋಡನ್ನು ತೆಗೆದುಬಿಟ್ರೆ ಸ್ಪ್ರಿಂಗ್ ವಾಪಸ್ ಏನಾಗಬೇಕು? ಮೊದಲಿನ ಸ್ತರಕ್ಕೆ, ಒಂದು ಒರಿಜಿನಲ್ ಫಾರಮ್ಗೆ ವಾಪಸ್ ಹೋಗಬೇಕು ಅಂದರೆ ಅದನ್ನು ಯಾರೋ ಒಬ್ರು ಹಿಂದಕ್ಕೆ ಎಳಿಬೇಕಲ್ವಾ? ಅಂದರೆ ಆ ಸ್ಪ್ರಿಂಗಲ್ಲಿ ಒಂದು ಫೋರ್ಸ್ ಡೆವಲಪ್ ಆಗಬೇಕಲ್ವಾ? ಎಸ್, ದೇರ್ ವಿಲ್ ಬಿ ಎ ಫೋರ್ಸ್ ಡೆವಲಪ್ಡ್ ಇನ್ಸೈಡ್ ದ ಸ್ಪ್ರಿಂಗ್ ಆ್ಯಂಡ್ ದ್ಯಾಟ್ ಈಸ್ ಕಾಲ್ಡ್
ರೀಸ್ಟೋರಿಂಗ್ ಫೋರ್ಸ್ ಅಥವಾ ಸ್ಪ್ರಿಂಗ್ ಫೋರ್ಸ್ ಅಂತ ಕರೀತಾರೆ. ಅದಕ್ಕೆ ನಾವು ಸ್ಪ್ರಿಂಗ್ಗಳನ್ನು ಪೆನ್ಗಳಲ್ಲೆಲ್ಲ ಉಪಯೋಗಿಸೋದು. ನಾವು ಪ್ರೆಸ್ ಮಾಡಿದಾಗ ಸ್ಪ್ರಿಂಗ್ ಕಂಪ್ರೆಸ್ ಆಗುತ್ತೆ, ಬಿಟ್ಟಾಗ ಸ್ಪ್ರಿಂಗ್ ವಾಪಸ್ ಒರಿಜಿನಲ್ ಫಾರಮಿಗೆ ಬರುತ್ತೆ. ಅಂದರೆ ಎಲಾಂಗೇಟ್ ಆಗುತ್ತೆ, ಕಂಪ್ರೆಸ್ ಕೂಡ ಆಗುತ್ತೆ. ಸೊ ಇನ್ ದ ಸ್ಪ್ರಿಂಗ್ ದೆರ್ ಈಸ್ ಎ ಫೋರ್ಸ್ ಕಾಲ್ಡ್ ರೀಸ್ಟೋರಿಂಗ್ ಫೋರ್ಸ್. ರೀಸ್ಟೋರಿಂಗ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಅದು ಒರಿಜಿನಲ್ ಶೇಪಿಗೆ ಬರಲಿಕ್ಕೆ ಎಳೆಯುತ್ತೆ ಹಿಂದಕ್ಕೆ ಅಥವಾ ಮುಂದಕ್ಕೆ ತಳ್ಳುತ್ತೆ. ಅಂಡ್ ವಿ ಕ್ಯಾನ್ ಶೋ ದಟ್ ದಿಸ್ ರೀಸ್ಟೋರಿಂಗ್ ಫೋರ್ಸ್ ಈಸ್ ಈಕ್ವಲ್ ಟು ಮೈನಸ್ ಕೆ ಇಂಟು ಎಕ್ಸ್. ಇದನ್ನು ಮುಂದೆ ವರ್ಕ್ ಪವರ್ ಎನರ್ಜಿ ಚಾಪ್ಟರ್ನಲ್ಲೆಲ್ಲ ಮತ್ತೊಮ್ಮೆ ಹೇಳಿರ್ತೀನಿ, ಒಂದ್ಸತಿ ನೋಡ್ಕೊಳ್ಳಿ. ಇಲ್ಲಿ ಕೆ ಅನ್ನೋದು ಸ್ಪ್ರಿಂಗ್ ಕಾನ್ಸ್ಟೆಂಟ್, ಎಕ್ಸ್ ಅನ್ನೋದು ಎಲಾಂಗೇಷನ್, ಇದು ಎಲಾಂಗೇಷನ್. ಮೈನಸ್ ಸೈನ್ ಯಾಕಪ್ಪ ಅಂದರೆ ಈ ಎಲಾಂಗೇಷನ್ ಅಥವಾ ಕಾಂಪ್ರೆಷನ್ ಇದೆಯಲ್ಲ ಅದನ್ನು ನಾನು ಎಕ್ಸ್ ಅಂತ ತಗೊಂಡ್ರೆ ಎಫ್ ಅನ್ನೋದು ಎಕ್ಸ್ಗೆ ವಿರುದ್ಧವಾಗಿರುತ್ತೆ. ಅಂದರೆ ಸ್ಪ್ರಿಂಗ್ ಸ್ಟ್ರೆಚ್ ಆದರೆ ಫೋರ್ಸ್ ಇನ್ವರ್ಡ್, ಸ್ಪ್ರಿಂಗ್ ಕಂಪ್ರೆಸ್ ಆದರೆ ಫೋರ್ಸ್ ಔಟ್ವರ್ಡ್. ಗೊತ್ತಾಗ್ತಾ ಇದೆಯಾ? ಸ್ಪ್ರಿಂಗ್ ಕಂಪ್ರೆಸ್ ಆದರೆ ಅಂದರೆ ಕಡಿಮೆ ಹಿಂಗೆ ಹೋದರೆ ಎಕ್ಸ್, ಎಫ್ ಈ ಥರ ಇರುತ್ತೆ. ಅದೇ ಸ್ಪ್ರಿಂಗ್ ಹಿಂಗೆ ಸ್ಟ್ರೆಚ್ ಆದರೆ ಎಫ್ ಆಪೋಸಿಟ್ ಇರುತ್ತೆ. ಒಟ್ಟಾರೆ ಎಫ್ ಈಸ್ ಅಗೇನೆಸ್ಟ್ ಅಥವಾ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಕ್ಸ್, ದಟ್ ಈಸ್ ವೈ ವಿ ಹ್ಯಾವ್ ಮೈನಸ್ ಸೈನ್. ಈ ಥರ ಸ್ಪ್ರಿಂಗ್ ಫೋರ್ಸ್ ಅಂತ. ಹೀಗೆ ನಾನಾ ಥರದ ಫೋರ್ಸ್ ಬರ್ತವೆ. ಫ್ರಿಕ್ಷನ್ ಅಂತ ಒಂದು ಬರುತ್ತೆ, ಅದನ್ನು ನಾನು ಇನ್ನೊಂದು ಇದಾದಮೇಲೆ ನೆಕ್ಸ್ಟು ಇನ್ನೊಂದು ಪಾರ್ಟ್ ಅದನ್ನು ತಗೋತೀನಿ. ಗೊತ್ತಾಯ್ತಲ್ವಾ? ಸೊ ಇವೆಲ್ಲ ಒನ್ ಮಾರ್ಕಿಗೆ ಬರ್ತಕ್ಕಂಥ ಪ್ರಶ್ನೆಗಳು. ಸೊ ನಾರ್ಮಲ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಕೊಡಿ ಅಂತಂದರೆ ನಾವು ನೆಲದ ಮೇಲೆ ನಿಂತ್ಕೊಂಡಿರ್ತೀವಲ್ಲ, ದಟ್ ಇಟ್ ಸೆಲ್ಫ್ ಈಸ್ ಎನ್ ಎಕ್ಸಾಂಪಲ್. ಆಮೇಲೆ ಟೇಬಲ್ ಮೇಲೆ ಬುಕ್ ಇಟ್ಟಿರ್ತೀವಲ್ವಾ, ದಟ್ ಈಸ್ ಅನದರ್ ಎಕ್ಸಾಂಪಲ್. ಆಮೇಲೆ ನಾರ್ಮಲ್ ರಿಯಾಕ್ಷನ್ ಬಹಳ ಮುಖ್ಯ. ನಾರ್ಮಲ್ ರಿಯಾಕ್ಷನ್ ಕರೆಕ್ಟಾಗಿ ಬರದೇ ಹೋಯಿತು ಅಂದರೆ ಆಬ್ಜೆಕ್ಟ್ ರೆಸ್ಟಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದು ಹೆಂಗಂದ್ರೆ ಹಂಗೆ ಅಲ್ಲಾಡಿ ಕೊನೆಗೆ ಕೊಲ್ಯಾಪ್ಸ್ ಆಗೋ ಸಿಚುವೇಶನ್ನು ಕ್ರಿಯೇಟ್ ಆಗಬಹುದು. ಸೊ ಈ ಥರ ನಮ್ಮ ಈ ಮೂಮೆಂಟ್ ಅನ್ನೋದು ಇದೆಯಲ್ಲ, ಈ ಮೋಷನ್ನಲ್ಲಿ ಫೋರ್ಸ್ ಅನ್ನೋದು ಬಹಳ ಮುಖ್ಯವಾದಂಥ ಪ್ರಾಪರ್ಟಿ. ಫೋರ್ಸ್ ಈಸ್ ಗೋಯಿಂಗ್ ಟು ಡಿಸೈಡ್ ವೆದರ್ ದ ಬಾಡಿ ಈಸ್ ಇನ್ ಮೋಷನ್ ಆರ್ ಈಸ್ ಅಟ್ ರೆಸ್ಟ್. ರೆಸ್ಟಲ್ಲಿದ್ದರೂ ಫೋರ್ಸ್ ಬೇಕು, ಮೂಮೆಂಟಲ್ಲಿದ್ದರೂ ಕೂಡ ಫೋರ್ಸ್ ಬೇಕು ಅನ್ನೋದು ಇದರ ಸಮ್ಮರಿ. ಓಕೆ ಮಕ್ಕಳೇ, ಇಷ್ಟು ಹೇಳಿದ ಮೇಲೆ ನೌ ಕಮ್ಸ್ ದಟ್ ಫೇಮಸ್ ಲಾ, ವಾಟ್? ನ್ಯೂಟನ್ಸ್ ಥರ್ಡ್ ಲಾ. ನ್ಯೂಟನ್ಸ್ ಥರ್ಡ್ ಲಾ ನೋಡಿ, ಫಸ್ಟ್ ಲಾನಲ್ಲಿ ಒಂದು ಆಬ್ಜೆಕ್ಟ್ ಯಾಕೆ ರೆಸ್ಟಲ್ಲಿರುತ್ತೆ ಅಥವಾ ಮೂವ್ ಆಗಲಿಕ್ಕೆ ಕಾರಣ ಏನು, ಇಷ್ಟು ಗೊತ್ತಾಯಿತು. ಫೋರ್ಸ್ ಈಸ್ ರಿಕ್ವೈರ್ಡ್ ಅನ್ನೋದು ಫಸ್ಟ್ ಲಾನಲ್ಲಿ ಗೊತ್ತಾಯಿತು. ಎರಡನೇ ಲಾನಲ್ಲಿ ಈ ಫೋರ್ಸಿಗೂ ಮತ್ತು ಮೊಮೆಂಟಮು ಏನು ಕನೆಕ್ಷನ್ ಇದೆ ಅಂದರೆ ಅಪ್ಲೈಡ್ ಫೋರ್ಸ್ ವಿಲ್ ಡೂ ವಾಟ್ ಅಂತ, ಅಪ್ಲೈಡ್ ಫೋರ್ಸ್ ವಿಲ್ ಕಾಸ್ ಆಕ್ಸಿಲರೇಷನ್ ಅನ್ನೋದು ಗೊತ್ತಾಯಿತು. ಆಯಿತಾ? ಈಗ ನೆಕ್ಸ್ಟು ಈ ಫೋರ್ಸಿನ ಜೊತೆಗೆ ಈ ರಿಯಾಕ್ಷನ್ ಅನ್ನು ಸೇರಿಸ್ಕೋತೀವಿ. ಫೋರ್ಸ್ ಮತ್ತು ರಿಯಾಕ್ಷನ್, ಫೋರ್ಸನ್ನು ನಾವು ಆ್ಯಕ್ಷನ್ ಅಂತ ಕರೆದ್ರೆ ಇದು ರಿಯಾಕ್ಷನ್ನಿನ ಸಂಬಂಧ ಏನು, ಮಲ್ಟಿಪಲ್ ಫೋರ್ಸ್ಗಳಿದ್ರೆ ಏನಾಗುತ್ತೆ ಅನ್ನೋದು ನ್ಯೂಟನ್ಸ್ ಥರ್ಡ್ ಲಾನಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ರೀಸನ್ನು, ಕಾಸ್, ಎಫೆಕ್ಟ್, ಈ ಥರ ಹೋಗೋಣ. ವೆಲ್, ಕಮಿಂಗ್ ಟು ದ ಸ್ಟೇಟ್ಮೆಂಟ್ ಆಫ್ ನ್ಯೂಟನ್ಸ್ ಥರ್ಡ್ ಲಾ, ವೆನ್ ಟೂ ಬಾಡೀಸ್ interact, then force, that is action on one body, is equal and against to the reaction acting on the other body. ಅಥವಾ always for every action there is equal and opposite reaction. ಇದು ತುಂಬ ಫೇಮಸ್ ಆದಂಥ ಸ್ಟೇಟ್ಮೆಂಟ್. ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಗೊತ್ತಾಯ್ತಾ? ಆ್ಯಕ್ಷನ್ ಅಂದರೂ ಫೋರ್ಸೇ, ರಿಯಾಕ್ಷನ್ ಅಂದರೂ ಫೋರ್ಸೇನೆ. ಇಲ್ಲಿ ಆ್ಯಕ್ಷನ್ ಅನ್ನೋದು ಫಸ್ಟ್ ಬರುತ್ತಾ, ರಿಯಾಕ್ಷನ್ ಅನ್ನೋದು ಫಸ್ಟ್ ಬರುತ್ತಾ, ಆ ಥರ ಹೇಳೋಕ್ಕಾಗಲ್ಲ, ಅದಕ್ಕೆ ಮೀನಿಂಗೂ ಇಲ್ಲ. ಇವಾಗ ನೋಡಿ, ಇಲ್ಲಿ ಒಂದು ಪುಸ್ತಕ ಇದೆ, ಪುಸ್ತಕ ಕೆಳಗಡೆ ವೆಯ್ಟನ್ನು ಎಕ್ಸರ್ಟ್ ಮಾಡುತ್ತಲ್ಲ, ಇದು ಆ್ಯಕ್ಷನ್ ಆದರೆ ಹೀಗೆ ಬರುತ್ತಲ್ಲ, ಇದು ನಾರ್ಮಲ್ ಫೋರ್ಸ್, ದಟ್ ಈಸ್ ರಿಯಾಕ್ಷನ್. ಈಗ ನೀವು ನಡಿಬೇಕಾದ್ರೆ ನೆಲನ ಪ್ರೆಸ್ ಮಾಡ್ತಿರಲ್ಲ, ಅದು ಆ್ಯಕ್ಷನ್ನು. ನೆಲ ನಿಮ್ಮನ್ನು ಪುಷ್ ಮಾಡುತ್ತಲ್ಲ, ಅದು ರಿಯಾಕ್ಷನ್. ಆ ಆ್ಯಕ್ಷನ್ಗೆ ಈಕ್ವಲ್ ಆಗಿ ಮತ್ತು ಆಪೋಸಿಟ್ ಆಗಿ ರಿಯಾಕ್ಷನ್ ಇರಬೇಕು. ಇಲ್ಲದೆ ಹೋದರೆ ನೀವು ನಡೀಲಿಕ್ಕೆ ಆಗೋದಿಲ್ಲ. ಆಯಿತಾ? ಆಮೇಲೆ ಈಗ ಬುಲೆಟನ್ನು ಫೈರ್ ಮಾಡ್ತೀರಾ, ಫೈರ್ ಮಾಡಿದಾಗ ಬುಲೆಟ್ ಮುಂದಕ್ಕೆ ಹೋಗುತ್ತೆ, ಗನ್ ಹಿಂದಕ್ಕೆ ಬರುತ್ತೆ. ಮುಂದಕ್ಕೆ ಹೋದರೆ ಆ್ಯಕ್ಷನ್ನು, ಹಿಂದಕ್ಕೆ ಬರೋದನ್ನು ನಾನು ರಿಯಾಕ್ಷನ್ ಅಂತ ಕರಿಬಹುದು. ಈ ಥರ ಆಮೇಲೆ ಇಲ್ಲಿ ಈ ಕೇಸಲ್ಲಿ ಎರಡು ಆಬ್ಜೆಕ್ಟು ಕಾಂಟ್ಯಾಕ್ಟಲ್ಲೇ ಇರಬೇಕಂತ ಏನಿಲ್ಲ. ಈಗ ಭೂಮಿ ಮೇಲಕ್ಕೆ ಒಂದು ಚೆಂಡು ಬೀಳ್ತಾ ಇದೆ ಅಂದ್ಕೊಳ್ಳಿ, ಇದು ಅರ್ತ್ ಅಂದ್ಕೊಳ್ಳಿ. ಈ ಚೆಂಡು ಅಂದರೆ ಬಾಲ್ ಅರ್ಥನ್ನು ತನ್ನ ಕಡೆಗೆ ಎಳಿತಾ ಇರುತ್ತೆ, ಅದು ಆ್ಯಕ್ಷನ್. ಅರ್ತು ಇದನ್ನು ತನ್ನ ಕಡೆಗೆ ಎಳಿತಾ ಇರುತ್ತೆ, ಇದು ರಿಯಾಕ್ಷನ್. ಸರ್ ಏನು ಸರ್ ಇದು, ಚೆಂಡು ಭೂಮಿನ ಎಳೆಯುತ್ತಾ? ಹೌದಪ್ಪ, ಎಳೆಯುತ್ತೆ, ಆದರೆ ನಮಗೆ ಗೊತ್ತಾಗಲ್ಲ ಅಷ್ಟೇ. ಈಗ ನಾನು ಮೇಲಿಂದ ಒಂದು ಕಲ್ಲನ್ನ ಎತ್ತಾಕಿದರೆ
ಕಲ್ಲು ಯಾಕೆ ಭೂಮಿ ಕಡೆಗೆ ಹೋಗುತ್ತೆ? ಬಿಕಾಸ್ ಅರ್ತ್ ಈಸ್ ಪುಲ್ಲಿಂಗ್ ಇಟ್, ದಟ್ ಈಸ್ ಆಕ್ಷನ್. ಇನ್ ಟರ್ನ್ ಸ್ಟೋನ್ ಈಸ್ ಪುಲ್ಲಿಂಗ್ ದಿ ಅರ್ತ್, ದಟ್ ಈಸ್ ರಿಯಾಕ್ಷನ್. ನೋಡಿ, ಒಂದ್ಸತಿ ಅದನ್ನ ಆಕ್ಷನ್ ಅಂತೀನಿ, ಒಂದ್ಸತಿ ಇದನ್ನ ಆಕ್ಷನ್ ಅಂತೀನಿ. ಅದರ ಅರ್ಥ ಏನು? ಯಾವ್ದು ಬೇಕಾದರೂ ಆಕ್ಷನ್ ಆಗ್ಬೋದು, ಯಾವ್ದು ಬೇಕಾದರೂ ರಿಯಾಕ್ಷನ್ ಆಗ್ಬೋದು. ಒಟ್ಟಾರೆ ಅವೆರಡು ಜೋಡಿಯಾಗಿರ್ತವೆ. ಸೊ ಫಾರ್ ಎವ್ರಿ ಆಕ್ಷನ್ ದೆರ್ ಈಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಓಕೆ, ಸೊ ಇದ್ರ ಮೇಲೆ ಆಕ್ಟ್ ಮಾಡೋ ಫೋರ್ಸ್ ಅನ್ನ F1 ಅಂತ ಕರೆದ್ರೆ, ಇದನ್ನ ನಾನು F2 ಅಂತ ಕರೆದ್ರೆ, F1 is equal to F2 but acting in the opposite direction. ಗೊತ್ತಾಗ್ತಾ ಇದೆಯಲ್ವಾ? ಸೊ ಇದು ನ್ಯೂಟನ್ಸ್ ಥರ್ಡ್ ಲಾ. ಈ ನ್ಯೂಟನ್ಸ್ ಥರ್ಡ್ ಲಾನ ನಾವು ಬೇಸ್ ಆಗಿ ಇಟ್ಕೊಂಡು ಒಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟನ್ನು ಪ್ರೂವ್ ಮಾಡ್ತೀವಿ. That is nothing but law of conservation of momentum. See, in this universe, two conservation laws are very important. One, law of conservation of energy, another one, law of conservation of momentum. What is law of conservation of energy? We will discuss in work energy chapter, work energy power chapter. What is law of conservation of momentum? We will discuss in this chapter. ಆಲ್ರೆಡಿ ನಾನು ಮೊಮೆಂಟಮ್ ಅಂದರೆ ಏನು ಅಂತ ಹೇಳಿದ್ದೀನಿ. ಮೊಮೆಂಟಮ್ ಈಸ್ ನಥಿಂಗ್ ಬಟ್ ಮಾಸ್ ಆ್ಯಂಡ್ ವೆಲಾಸಿಟಿ ಪ್ರಾಡಕ್ಟ್. If mass is more, momentum is more. Velocity is more, momentum is more. Momentum ಅನ್ನೋದು it is a measure of amount of motion, quantity of motion. Even though I should not call it as quantity, ಡೆಲಿಬರೇಟ್ಲಿ ಐ ಕಾಲ್ ಇಟ್ ಆಸ್ ಕ್ವಾಂಟಿಟಿ. ಎಷ್ಟು ಮೂಮೆಂಟ್ ಇದೆ ಅದರಲ್ಲಿ ಅನ್ನೋದನ್ನು ಸೂಚಿಸ್ತಕ್ಕಂಥ ಇದು ಮೊಮೆಂಟಮ್. ಈಗ ನಾನು ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ, ಎರಡು ಕಲ್ಲನ್ನು, ಒಂದೇ ಸೈಜ್ ಇರೋ ಕಲ್ಲನ್ನು ತಗೊಳ್ಳಿ, ಒಂದು ಕಲ್ಲನ್ನು ನಿಧಾನಕ್ಕೆ ಎಸಿರಿ, ಇನ್ನೊಂದು ಕಲ್ಲನ್ನು ಜೋರಾಗಿ ಎಸಿರಿ. ಈ ಜೋರಾಗಿ ಎಸ್ತಂಥ ಕಲ್ಲಿಂದ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ, ಅಂದರೆ ಇದರ ಮೊಮೆಂಟಮ್ ಜಾಸ್ತಿ. ಆಮೇಲೆ ಎರಡು ಕಲ್ಲನ್ನು ತಗೊಳ್ಳಿ, ಒಂದು ಜಾಸ್ತಿ ಮಾಸ್ ಇರಲಿ, ಇನ್ನೊಂದು ಕಡಿಮೆ ಮಾಸ್ ಇರಲಿ, ಎರಡನ್ನು ಒಂದೇ ಸ್ಪೀಡಲ್ಲಿ ಕೆಳಗಡೆ ಬಿಡಿ. ಜಾಸ್ತಿ ಮಾಸ್ ಇರೋದು ಇಂಪ್ಯಾಕ್ಟ್ ಜಾಸ್ತಿ, ಕಡಿಮೆ ಮಾಸ್ ಇರೋದು ಇಂಪ್ಯಾಕ್ಟ್ ಕಡಿಮೆ. ಅಂದರೆ ಮಾಸ್ ಜಾಸ್ತಿ ಇರೋದು ಕಡೆ ಮೊಮೆಂಟಮ್ ಜಾಸ್ತಿ ಇರುತ್ತೆ. ಈ ಥರ ಮೊಮೆಂಟಮ್ ಬಗ್ಗೆ ಸಾಕಷ್ಟು ಎಕ್ಸಾಂಪಲ್ಸ್ ಅನ್ನು ಕೊಟ್ಟು ನಾನು ಹೇಳಿದ್ದೀನಿ. ಸೊ ಮೊಮೆಂಟಮ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ ಇಟ್ ಆಕ್ಟ್ಸ್ ಇನ್ ದ ಡೈರೆಕ್ಷನ್ ಆಫ್ ವೆಲಾಸಿಟಿ. ಅದನ್ನು ನೆನಪಿಟ್ಕೊಳ್ಳಿ. ಎಸ್, ಇಷ್ಟು ಹೇಳಿದ ಮೇಲೆ ನೌ ಲೆಟ್ ಅಸ್ ಗೋ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. If there are two bodies, say I will call it as a system, two bodies of mass m1 and m2, their masses may be same, may be different, moving with certain initial velocity, say u1 and u2, okay, and when they collide, when they interact, there will be change in the momentum. Okay, total initial momentum before the collision is equal to total final momentum after the collision. I repeat, the law of conservation of energy states that in a system of two particles, total initial momentum is equal to total final momentum. After they interact, the momentum will change, but overall value remains the same. Beginning alli estitto, afterwards also it will be same. So that momentum is not destroyed, momentum is not created. Total value 100 idre before the collision, after the collision also it will be 100 only. Ivaga beginning alli ಇದು 20, ಇದಕ್ಕೆ 80 ಇತ್ತು ಅಂತ ಇಟ್ಕೊಳ್ಳೋಣ. 20 + 80 100. ಎಲ್ಲ ಕೊಲಿಷನ್ ಆದ ಮೇಲೆ ದಿಸ್ ಮೇ ಬಿಕಮ್ 50, ದಿಸ್ ಮೇ ಬಿಕಮ್ 50, ಸ್ಟಿಲ್ ಇಟ್ ಈಸ್ 100. ಆ ಥರ ಟೋಟಲ್ ಇನಿಷಿಯಲ್ ಮೊಮೆಂಟಮ್ ಈಸ್ ಈಕ್ವಲ್ ಟು ಟೋಟಲ್ ಫೈನಲ್ ಮೊಮೆಂಟಮ್. ಇದು ಬಿಫೋರ್ ದಿ ಕೊಲಿಷನ್ ಸಿಚುವೇಶನ್. ಆಫ್ಟರ್ ದ ಕೊಲಿಷನ್ ಏನಾಗುತ್ತೆ, ಇದು ಬಿಫೋರ್ ಸಿಚುವೇಶನ್, ಇದು ಬಿಫೋರು, ಎಲ್ಲ ಈ ಕಡೆಗೆ ಹೋಗ್ತಾ ಇದ್ದಾವೆ ಅಂತ ಇಟ್ಕೊಳ್ಳೋಣ. ಆಫ್ಟರ್ ದ ಕೊಲಿಷನ್ m1 ಹಾಗೆ ಇರುತ್ತೆ, ಮಾಸ್ ಚೇಂಜ್ ಆಗಲ್ಲ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಮಾಸ್ ಚೇಂಜ್ ಆದರೂ ಕೂಡ ಏನು ತೊಂದರೆ ಇಲ್ಲ, ಬಟ್ ಸದ್ಯಕ್ಕೆ ನಾನು ಮಾಸ್ ಚೇಂಜ್ ಆಗಲ್ಲ ಅಂತ ಇಟ್ಕೋತೀನಿ. ಓಕೆ, ಸೊ ದೆನ್ ಆಫ್ಟರ್ ದ ಕೊಲಿಷನ್ ದಟ್ ವಿಲ್ ಬಿ ಮೂವಿಂಗ್ ವಿತ್ v1, this will be moving with v2, so masses will change. ಓಕೆ, ಇವೆರಡೂ ಕೊಲಿಷನ್ ಆಗುತ್ತೆ ಅಂತ ಇಟ್ಕೊಳ್ಳಿ, ಇವೆರಡು ಕೊಲೈಡ್ ಆಗ್ತವೆ ಅಂತ ಇಟ್ಕೊಳ್ಳಿ. ಆ ಕೊಲೈಡ್ ಆಗೋ ಸಿಚುವೇಶನ್ ಅನ್ನು ಇಲ್ಲಿ ಬರಿತೀನಿ. ಇದೇ ಜೋರಾಗಿ ಹೋಗಿ ಇದಕ್ಕೆ ಟಚ್ ಆಗ್ಬೋದು, ಅಥವಾ ಇದೇ ಜೋರಾಗಿ ಹೋಗಿ ಇದಕ್ಕೆ ಟಚ್ ಆಗ್ಬೋದು. ಒಟ್ಟಾರೆ ಒಂದು ಸ್ವಲ್ಪ ಹೊತ್ತು ಇವೆರಡು ಹಿಂಗೆ ಟಚ್ ಅಲ್ಲಿ ಇರ್ತವೆ. ಇದು ಫಸ್ಟ್ ಆಬ್ಜೆಕ್ಟ್, ಇದು ಸೆಕೆಂಡ್ ಆಬ್ಜೆಕ್ಟ್. ಸೊ ಫಸ್ಟ್ ಆಬ್ಜೆಕ್ಟಿನ ಮೇಲೆ ಫೋರ್ಸ್ ಆಕ್ಟ್ ಮಾಡುತ್ತೆ, ಫೋರ್ಸ್ ಆನ್ ಫಸ್ಟ್ ಆಬ್ಜೆಕ್ಟ್ ಡ್ಯೂ ಟು ಸೆಕೆಂಡ್ ಆಬ್ಜೆಕ್ಟ್. ಸೆಕೆಂಡ್ ಆಬ್ಜೆಕ್ಟಿನ ಮೇಲೂ ಫೋರ್ಸ್ ಆಕ್ಟ್ ಮಾಡುತ್ತೆ, ದಟ್ ಈಸ್ F21.
ಸೊ F12 ಆ್ಯಕ್ಷನ್ ಆದರೆ F21 ರಿಯಾಕ್ಷನ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಈಗ ನಾವು ಏನು ಪ್ರೂವ್ ಮಾಡಬೇಕು? ಟೋಟಲ್ ಇನಿಷಿಯಲ್ ಮೊಮೆಂಟಮ್ ಈಸ್ ಈಕ್ವಲ್ ಟು ಟೋಟಲ್ ಫೈನಲ್ ಮೊಮೆಂಟಮ್. ಇದು ಬಹಳ ಮುಖ್ಯವಾದಂಥ ಡಿರೈವೇಷನ್, 5 ಮಾರ್ಕ್ಸ್ಗೆ ಬರುವಂಥ ಡಿರೈವೇಷನ್ ಇದು. ಸೊ ಓಕೆ, ಡಿರೈವೇಷನ್ ಗೋಸ್ ಲೈಕ್ ದಿಸ್. ಫಸ್ಟ್ ಇನಿಷಿಯಲ್ ಮೊಮೆಂಟಮ್ ಆಫ್ ಎ, ಇನಿಷಿಯಲ್ ಮೊಮೆಂಟಮ್ ಆಫ್, ಇದನ್ನು ಎ ಅಂತ ಕರೆದಿರ್ತೀನಿ, ಇದನ್ನು ಬಿ ಅಂತ ಕರೆದಿರ್ತೀನಿ, ಆಫ್ ಎ ಬರೆಯೋಣ. ಎಷ್ಟು? ದಿಸ್ ಈಸ್ ಈಕ್ವಲ್ ಟು ಟೋಟಲ್ ಇನಿಷಿಯಲ್ ಮೊಮೆಂಟಮ್ ಆಫ್ ಎ ಈಸ್ m1 u1. ಆಮೇಲೆ ಅದರ ಫೈನಲ್ ಮೊಮೆಂಟಮ್ ಬರಿತೀನಿ, ಫೈನಲ್ ಮೊಮೆಂಟಮ್ ಆಫ್ ಎ ಈಸ್ ಈಕ್ವಲ್ ಟು m1 v1. ಕೇಳಿಸ್ಕೋತಾ ಇದ್ದೀರಾ? ದೇರ್ ಫೋರ್ ಚೇಂಜ್ ಇನ್ ದ ಮೊಮೆಂಟಮ್, change in momentum of A is equal to final minus initial. ಓಕೆ, ಇದು ಇನಿಷಿಯಲ್ ಮೊಮೆಂಟಮ್ ಫೈನಲ್ ಮೊಮೆಂಟಮ್ನ ಡಿಫ್ರೆನ್ಸ್. ಯಾವುದಕ್ಕೆ? ಬರೀ ಎ ಆಬ್ಜೆಕ್ಟಿಗೆ. ಇದು ಫಸ್ಟ್ ಸ್ಟೆಪ್. ಇದೇ ಥರ ಸೆಕೆಂಡ್ ಸ್ಟೆಪ್ಪನ್ನು ತಗೊಳ್ಳೋಣ. ದಟ್ ಮೀನ್ಸ್ ನಾವು ಫಾರ್ ದಿ ಆಬ್ಜೆಕ್ಟ್ ಬಿ ಡೈರೆಕ್ಟಾಗಿ ಬರೆದ್ಬಿಡ್ತೀನಿ. ಇನಿಷಿಯಲ್ ಮೊಮೆಂಟಮ್ ಆಫ್ ಬಿ, ಇನಿಷಿಯಲ್ ಮೊಮೆಂಟಮ್ ಆಫ್ B is equal to m2 u2 and final momentum of B is equal to m2 v2. ಆಮೇಲೆ change in the momentum of B is equal to m2 v2 minus m2 u2. ಸೊ ಇದು ಮತ್ತೆ ಇದು ಬಹಳ ಮುಖ್ಯ ನನಗೆ ಇವಾಗ. ಓಕೆ, ಸೊ ನಾನೇನು ಮಾಡಿದೆ, ಎರಡು ಆಬ್ಜೆಕ್ಟ್ಸನ್ನು ತಗೊಂಡೆ, m1 u1 m2 u2. u ಅಂದರೆ ಇನಿಷಿಯಲ್, ವಿ ಅಂದರೆ ಫೈನಲ್. ಅವೆರಡು ಕೊಲೈಡ್ ಆದವು. ಎಷ್ಟೋ ಒಂದು ಸ್ವಲ್ಪ ಹೊತ್ತಿನ ಮಟ್ಟಿಗೆ ಕೊಲೈಡ್ ಆದವು, dt ಸೆಕೆಂಡ್ ತನಕ ಕೊಲೈಡ್ ಆದವು. ಆಮೇಲೆ ಅವುಗಳ ವೆಲಾಸಿಟಿ ಚೇಂಜ್ ಆಯಿತು. ಹಾಗೆ ಮುಂದಕ್ಕೇ ಹೋಗ್ಬೋದು ಅಥವಾ ಹಿಂದಕ್ಕೆ ಬರ್ಬೋದು, ಒಟ್ಟಾರೆ ವೆಲಾಸಿಟಿ ಚೇಂಜ್ ಆಯಿತು. ಸೊ ಹಾಗಾಗಿ ಮೊಮೆಂಟಮ್ ಕೂಡ ಚೇಂಜ್ ಆಯಿತು. ಸೊ ದೇರ್ಫೋರ್ ಚೇಂಜ್ ಇನ್ ದ ಮೊಮೆಂಟಮ್ ಇಲ್ಲಿದೆ ಆಫ್ ಎ, ಚೇಂಜ್ ಇನ್ ದ ಮೊಮೆಂಟಮ್ ಇಲ್ಲಿದೆ ಆಫ್ ಬಿ. ನೌ let me proceed one step further. Now remember, applied force always proportional to rate of change of momentum. ಇದನ್ನು ನಾನು ಆಗಲೇ ನ್ಯೂಟನ್ ಸೆಕೆಂಡ್ ಲಾನಲ್ಲಿ ಹೇಳಿದ್ದೀನಿ. ಸೊ ನ್ಯೂಟನ್ ಸೆಕೆಂಡ್ ಲಾ ಏನು ಹೇಳುತ್ತೆ? ಎಫ್ ಪ್ರಪೋರ್ಷನಲ್ ಟು ಅಥವಾ ಈಸ್ ಈಕ್ವಲ್ ಟು ಚೇಂಜ್ ಇನ್ ದ ಮೊಮೆಂಟಮ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಪ್ರಪೋರ್ಷನಾಲಿಟಿ ಸೈನನ್ನು 1 ಅಂತ ತಗೊಳ್ತೀನಿ. ಆ ಬೇಸಿಸಿನ ಮೇಲೆ ಫಸ್ಟ್ ಆಬ್ಜೆಕ್ಟ್ ತಗೊಳ್ತೀನಿ. What is the force acting on the first object? It is F12. So F12, I will write F12 is equal to dp. ಯಾವುದು dp ಇಲ್ಲಿ? ಫಸ್ಟ್ ಆಬ್ಜೆಕ್ಟಿನ ಮೊಮೆಂಟಮ್ ಚೇಂಜ್. ನೆನಪಿಸ್ಕೊಳ್ಳಿ, dp ಅಂದರೆ ಚೇಂಜ್ ಇನ್ ದ ಮೊಮೆಂಟಮ್. ಗೊತ್ತಾಯ್ತಲ್ವಾ? ಫಸ್ಟ್ ಆಬ್ಜೆಕ್ಟಿನ ಮೊಮೆಂಟಮ್ ಚೇಂಜ್, ದಟ್ ಈಸ್ ಈಕ್ವಲ್ ಟು m1 v1 ಮೈನಸ್ m1 u1 ಡಿವೈಡೆಡ್ ಬೈ dt. ಇದು ಫಸ್ಟ್ ಆಬ್ಜೆಕ್ಟಿನ ಮೇಲೆ ಆ್ಯಕ್ಟ್ ಮಾಡ್ತಕ್ಕಂಥ ಫೋರ್ಸ್. ಬೇಕಾದರೆ ಇದನ್ನು ಈಕ್ವೇಷನ್ ನಂಬರ್ 1 ಅಂತಂದು 2 ಅಂತಂದು ಏನೋ ಕರೆಯೋಣ. ಆಯಿತಾ? ಇದು F12 ಆಯಿತು. ಮಕ್ಕಳೇ ಕೇರ್ಫುಲ್ಲಾಗಿ ಗಮನಿಸಿದ್ದು 5 ಮಾರ್ಕಿಗೆ ಬರ್ತಕ್ಕಂಥ ಪ್ರಶ್ನೆ ಇದು. ಈಗ ಎರಡನೇ ಆಬ್ಜೆಕ್ಟ್ ಕಡೆ ನೋಡೋಣ. ಅದ್ರ ಮೇಲೆ F21 ಫೋರ್ಸ್ ಇದೆ. F21 ಅನ್ನು ಬರೀರಿ ಅಂದರೆ ಏನು ಮಾಡ್ತೀರಾ ನೀವು? F21 ಅಂದರೂ ಕೂಡ dp ಬೈ dt ಇದೇನೆ, ಆದರೆ ಇಟ್ ಈಸ್ dp ಆಫ್ ಬಿ, ದಟ್ ಈಸ್ m2 v2 ಮೈನಸ್ m2 u2 ಡಿವೈಡೆಡ್ ಬೈ dt. Okay, so this is F21. Well, what Newton's third law says? Newton's third law says F12 if it is action, F21 if it is reaction. We can say F12 is equal to minus F21. ಇಲ್ಲಿ ಬರಿಬೇಕು ನೀವು. According to Newton's third law, F12 is equal to minus F21. ಸರಿ, substitute ಮಾಡಿ. This is F12, that is m1 v1 ಮೈನಸ್ m1 u1 ಡಿವೈಡೆಡ್ ಬೈ dt ಇರುತ್ತೆ. ಈ ಕಡೆಗೂ ಡಿವೈಡೆಡ್ ಬೈ dt ಇರುತ್ತೆ, ಕ್ಯಾನ್ಸಲ್ ಮಾಡಿ ಹಾಕ್ತೀನಿ. m2 v2 ಮೈನಸ್ m2 u2 ಅಲಾಂಗ್ ವಿತ್ ದಿಸ್ ನೆಗೆಟಿವ್ ಸೈನ್ ಇದೆ, ಬಹಳ ಮುಖ್ಯ. ಡಿವೈಡೆಡ್ ಬೈ dt ಇಲ್ಲೂ ಇದೆ, ಡಿವೈಡೆಡ್ ಬೈ dt ಇಲ್ಲೂ ಇದೆ. ಸರಿನಾ? dt ಕ್ಯಾನ್ಸಲ್ ಆಯಿತು. ಸಿಂಪ್ಲಿಫೈ ಮಾಡಿ. m1 v1 ಮೈನಸ್ m1 u1 ಈಸ್ ಈಕ್ವಲ್ ಟು ಮೈನಸ್ m2
v2 ಪ್ಲಸ್ m2 u2. ಯುಗಳನ್ನೆಲ್ಲ ಒಂದು ಕಡೆ, ವಿಗಳನ್ನೆಲ್ಲ ಇನ್ನೊಂದು ಕಡೆ ತಗೊಳ್ಳೋಣ. ಅವಾಗ m1 v1 ಪ್ಲಸ್ m2 v2 ಈಸ್ ಈಕ್ವಲ್ ಟು m1 u1 ಪ್ಲಸ್ m2 u2. ದಟ್ ಮೀನ್ಸ್ total initial momentum, that is m1 u1 plus m2 u2 is equal to total final momentum. Initial momentum is equal to final momentum. ಇದನ್ನೇ ತಾನೇ ನ್ಯೂಟನ್ಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಹೇಳೋದು. ಎಸ್ ಸರ್. ಅಂದರೆ ಯೂಸಿಂಗ್ ನ್ಯೂಟನ್ಸ್ ಥರ್ಡ್ ಲಾ, ಯೂಸಿಂಗ್ ನ್ಯೂಟನ್ಸ್ ಸೆಕೆಂಡ್ ಲಾ, ವಿ ಕ್ಯಾನ್ ಪ್ರೂವ್ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಸೊ ಟೋಟಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ remains constant. It is conserved. Got it? So total momentum is conserved. It neither increases nor decreases. ಒಟ್ಟಾರೆ momentum constant ಅಂತ ಅರ್ಥ. ಓಕೆ, ಇದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮಿನ ಥಿಯರಿ. ಇದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ ಅನ್ನ ಕೊಡೋಣ. ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ಸ್ ಇದಾವೆ. ಈಗ ರಾಕೆಟ್ ಲಾಂಚ್ ಮಾಡ್ತಾರಲ್ಲ, ದಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ರಾಕೆಟ್ ಲಾಂಚ್ ಮಾಡಿದಾಗ ಏನಾಗುತ್ತೆ, ಇದನ್ನೇ ರಾಕೆಟ್ ಅಂತ ಕರೆಯೋಣ. ಅದರಿಂದ ಹೊರಗಡೆ ತುಂಬಾ ಫಾಸ್ಟ್ ಆಗಿ ಹಾಟ್ ಏರ್ ಹೊರಗಡೆ ಬರುತ್ತೆ ಬಿಕಾಸ್ ಆಫ್ ದಿ ಬರ್ನಿಂಗ್ ಆಫ್ ದ ಫ್ಯೂಯಲ್. ಹಾಗೆ ಬರ್ತಕ್ಕಂಥ ಏರಿನ ಮೊಮೆಂಟಮ್ ಡೌನ್ವರ್ಡ್ ಇರುತ್ತೆ. ಕರೆಸ್ಪಾಂಡಿಂಗ್ಲಿ ದಿಸ್ ರಾಕೆಟ್ ವಿಲ್ ಗೇನ್ ಮೊಮೆಂಟಮ್ ಇನ್ ದಿ ಅಪ್ವರ್ಡ್ ಡೈರೆಕ್ಷನ್. ಸೊ ದ ಮೊಮೆಂಟಮ್, ಆಫ್ ಕೋರ್ಸ್ ಇಟ್ ಈಸ್ ನ್ಯೂಟನ್ಸ್ ಥರ್ಡ್ ಲಾ ಆಲ್ಸೋ. ಸೊ ದ ಟೋಟಲ್ ಮೊಮೆಂಟಮ್ ಈಸ್ ಕನ್ಸರ್ವ್ಡ್. ಇದು ಒಂದು ಎಕ್ಸಾಂಪಲ್. ಇನ್ನೊಂದು, ಈಗ ಬುಲೆಟ್ ಮತ್ತೆ ಗನ್ ಅಲ್ಲಿ ಬುಲೆಟ್ ಅನ್ನು ಹಾಕಿ ಫೈರ್ ಮಾಡಿದಾಗ ಗನ್ ಒಂದು ಸ್ವಲ್ಪ ಹಿಂದಕ್ಕೆ ಬರುತ್ತೆ. ಯಾಕೆ ಅಂದರೆ ಬುಲೆಟ್ ವಿಲ್ ಗೇನ್ ಮೊಮೆಂಟಮ್ ಇನ್ ದ ಫ್ರಂಟ್ ವರ್ಡ್ ಡೈರೆಕ್ಷನ್. ಬಿಗಿನಿಂಗ್ ಅಲ್ಲಿ ಬುಲೆಟ್ಟು ರೆಸ್ಟ್ ಅಲ್ಲಿತ್ತು ಅಥವಾ ಗನ್ನು ರೆಸ್ಟ್ ಅಲ್ಲಿತ್ತು. ಇದೇ ಗನ್ ಅಂತ ಕರೆಯೋಣ, ಇದೇ ಗನ್ ಅಂತ ಕರೆಯೋಣ, ಇದು ಬುಲೆಟ್ ಅಂತ ಕರೆಯೋಣ. ಇನಿಷಿಯಲಿ ಬೋತ್ ಆಫ್ ದೆಮ್ ವರ್ ಅಟ್ ರೆಸ್ಟ್. ಸೊ ಇನಿಷಿಯಲ್ ಮೊಮೆಂಟಮ್ 0. ಆಮೇಲೆ ಬುಲೆಟ್ ಮುಂದಕ್ಕೆ ಹೋದಾಗ ಬುಲೆಟ್ಟಿನ ಮಾಸ್ m, ಆಮೇಲೆ ಅದರ ವೆಲಾಸಿಟಿ v ಅಂತ ಇಟ್ಕೊಂಡ್ರೆ ಅದಕ್ಕೆ mv ವೆಲಾಸಿಟಿ ಅಂದರೆ mv ಮೊಮೆಂಟಮ್ ಬಂತಲ್ವಾ. ಟೋಟಲ್ ಮೊಮೆಂಟಮ್ 0 ಆಗಬೇಕು ಅಂದರೆ ಅದಕ್ಕೆ ಆಪೋಸಿಟ್ ಆಗಿ ಇನ್ನೊಂದು ಇರಲೇಬೇಕಲ್ವ. ಈ ಥರ ಬುಲೆಟ್ ಹಿಂಗೆ ಹೋಗ್ತಾ ಇದ್ರೆ ಅದನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ, ಕಾಂಪೆನ್ಸೇಟ್ ಮಾಡಲಿಕ್ಕೆ ಇನ್ನೊಂದು ಇರಲೇಬೇಕಲ್ವಾ. ಎಸ್, ಇರುತ್ತೆ. ಯಾವುದಪ್ಪ ಅಂದರೆ ಈ ಗನ್ನೇ ಹಿಂದಕ್ಕೆ ಮೂವ್ ಆಗುತ್ತೆ. ಗನ್ನಿನ ಮಾಸ್ m ಅಂತ ಇಟ್ಕೊಂಡ್ರೆ ಅದರ ವೆಲಾಸಿಟಿ v ಅಂತ ಇಟ್ಕೊಂಡ್ರೆ ಇಟ್ ಈಸ್ mv. ಸೊ ದಟ್ mv ಈಸ್ ಈಕ್ವಲ್ ಟು ಮೈನಸ್ m ಇಂಟು v. ಸೊ ಕ್ಯಾಪಿಟಲ್ V ಈಸ್ ಈಕ್ವಲ್ ಟು ಮೈನಸ್ mv ಡಿವೈಡೆಡ್ ಬೈ ಕ್ಯಾಪಿಟಲ್ M. ದಟ್ ನೆಗೆಟಿವ್ ಸೈನ್ ಶೋಸ್ ದಟ್ ಗನ್ ಮೂವ್ಸ್ in the opposite direction. ಇದನ್ನ ರಿಕಾಯಿಲಿಂಗ್ ಆಫ್ ಗನ್ ಅಂತ ಕರೀತಾರೆ. ಅದಕ್ಕೇನೆ ಶೂಟ್ ಮಾಡೋರು ಶೂಟ್ ಮಾಡ್ಬೇಕಾದ್ರೆ NCC ನಲ್ಲಿ ಅಥವಾ ಪೊಲೀಸ್ ಟ್ರೈನಿಂಗ್ ಅಲ್ಲಿ ಯಾವಾಗಲೇ ಆಗಲಿ ಶೂಟ್ ಮಾಡ್ಬೇಕಾದ್ರೆ ಗನ್ನನ್ನ ಎದೆಗೆ ಒತ್ತಿ ಇಟ್ಕೋಬೇಕು. ಅಕಸ್ಮಾತ್ ಏನಾದ್ರು ನೀವು ಲೂಸ್ ಆಗಿ ಇಟ್ಕೊಂಡು ಹೊಡೆದು ಬಿಟ್ರೆ ಅದು ಬಂದು ಜೋರಾಗಿ ಎದೆಗೆ ಹೊಡೆದು ಬಿಡುತ್ತೆ ಅಥವಾ ಕೈಗೆ ಹೊಡೆದು ಬಿಡುತ್ತೆ, ರಿಬ್ಸ್ಗೆ ಡ್ಯಾಮೇಜ್ ಆಗುತ್ತೆ. ಇವನ್ನೆಲ್ಲ ಟ್ರೈನಿಂಗ್ ಅಲ್ಲಿ ಹೇಳ್ಕೊಡ್ತಾರೆ. ಯು ಹ್ಯಾವ್ ಟು ಪ್ರೆಸ್ ದಿ ಗನ್ ಅಗೇನ್ಸ್ಟ್ ದ ಚೆಸ್ಟ್ ಅಂಡ್ ಫೈರ್ ಸೊ ದಟ್ ದ ಗನ್ ಮೂವ್ಮೆಂಟ್ ಈಸ್ ಅಪೋಸ್ಡ್ ಬೈ ಯುವರ್ ಬಾಡಿ. ಇಲ್ಲಾಂದ್ರೆ ಹಿಂದಕ್ಕೆ ಬಂದ್ಬಿಡುತ್ತೆ. This is called recoiling of gun. ಕೇಳಬಹುದು. Why explain recoiling of gun? It is an example for law of conservation of momentum. When bullet is fired, bullet moves in the frontward direction, gun moves in the backward direction. This is called recoiling of gun. It may cause severe damage to the person. Therefore, we have to hold gun properly, firmly. ನಿಮ್ಮ ಮನೆಯಲ್ಲಿ ಯಾರಾದರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಅಥವಾ ಆರ್ಮಿನಲ್ಲಿ ಇದ್ರೆ ಅಥವಾ ನಿಮ್ಮ ಬ್ರದರ್ಸ್ ಯಾರಾದರೂ NCC ನಲ್ಲಿ ಸೇರ್ಕೊಂಡು ಅಲ್ಲಿ ರೈಫಲ್ ಟ್ರೈನಿಂಗ್ ಅನ್ನು ತಗೊಂಡಿದ್ರೆ ಕೇಳಿ ತಿಳ್ಕೊಳ್ಳಿ. ಸೊ ವೆನ್ ಯು ಫೈರ್ ದಿ ಬುಲೆಟ್, gun will come backward with certain velocity. That is called recoiling of gun. It is exactly because of law of conservation of momentum. ಹಾಗೇನೆ ಒಂದು ಬಲೂನ್ ಅಲ್ಲಿ ಗಾಳಿ ತುಂಬಿ ಬಿಟ್ಬಿಡಿ, ನೀವು ಬಲೂನ್ ಮೇಲಕ್ಕೆ ಹೋಗುತ್ತೆ. ಯಾಕೆ ಅಂದರೆ ಬಲೂನ್ ಅಲ್ಲಿರೋ ಗಾಳಿ ಕೆಳಗಡೆ ಬರುತ್ತೆ. ಆಯ್ತಾ? ಇದೇ ತರ ಬಲೂನ್ಗೆ ಅಂದ್ರೆ ಕೆಳಗಡೆ ಬರೋ ಗಾಳಿಗೆ ಒಂದು ಮೊಮೆಂಟಮ್, ಅದನ್ನು ಕಾಂಪೆನ್ಸೇಟ್ ಮಾಡಲಿಕ್ಕೆ ಬಲೂನ್ ಮೇಲಕ್ಕೆ ಹೋಗುತ್ತಲ್ಲ, ಅದು ಇನ್ನೊಂದು ಮೊಮೆಂಟಮ್. ಸೊ ಟೋಟಲ್ ಮೊಮೆಂಟಮ್ ಈಸ್ ಆಲ್ವೇಸ್ 0. ಸೊ ಇನಿಷಿಯಲ್ ಮೊಮೆಂಟಮ್ 0 ಇದ್ರೆ ಫೈನಲ್ ಮೊಮೆಂಟಮು 0 ಆಗಬೇಕು. ಇನಿಷಿಯಲ್ ಮೊಮೆಂಟಮ್ 10 ಇದ್ರೆ ಫೈನಲ್ ಮೊಮೆಂಟಮು 10 ಆಗಬೇಕು. ಒಟ್ಟಾರೆ ಮೊಮೆಂಟಮ್ ಕೆ ನಾಟ್ ಬಿ ಕ್ರಿಯೇಟೆಡ್, ಮೊಮೆಂಟಮ್ ಕೆ ನಾಟ್ ಬಿ ಡಿಸ್ಟ್ರಾಯ್ಡ್. ಇದು ಸಮ್ಮರಿ. ಸೊ ಇಷ್ಟೊತ್ತು ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಫೋರ್ಸಸ್ ಬಗ್ಗೆ, ನ್ಯೂಟನ್ಸ್ ಥರ್ಡ್ ಲಾ ಬಗ್ಗೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಬಗ್ಗೆ ಮಾತಾಡಿದೆ. ಒಂದಷ್ಟು ಎಕ್ಸಾಂಪಲ್ಸ್ ಅನ್ನು ಕೂಡ ಕೊಟ್ಟಿದ್ದೀನಿ. ವಿದ್ಯಾರ್ಥಿಗಳೇ, ದಯವಿಟ್ಟು ನನ್ನ ವಿಡಿಯೋಸ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಅನ್ನು ಮಾಡಿ. ನಾನು ಈ ಚಾಪ್ಟರ್ಗಳನ್ನು ಕಂಪ್ಲೀಟ್ ಮಾಡ್ತೀನಿ. ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಗ್ರಾವಿಟೇಷನ್ ಚಾಪ್ಟರ್ ಮಾಡಿ ಅಂತ. ಆಮೇಲೆ ಇನ್ನೂ ಯಾವ್ಯಾವುದೋ ಕೇಳ್ತಾ ಇದ್ದೀರಾ. ಐ ಆಮ್ ಡೂಯಿಂಗ್ ಇಟ್ ನಾಟ್ ಓನ್ಲಿ ಫಾರ್ ಫಸ್ಟ್ PUC, ಈವನ್ ಫಾರ್ ಸೆಕೆಂಡ್ PUC, ಈವನ್ ಫಾರ್ ಎಂಜಿನಿಯರಿಂಗ್ ಆಲ್ಸೋ.
ಅಷ್ಟೇ ಅಲ್ಲ CET ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ನನ್ನ ವೀಡಿಯೋಸನ್ನು ಈ PUC ಸೆಕೆಂಡ್ ಇಯರ್ನವ್ರು ನೋಡ್ತಾ ಇದ್ದಾರೆ. ಫಸ್ಟ್ PUC ಇದನ್ನು ಕೂಡ ನಾನು ನಿಧಾನಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಟ್ ಯು ಸ್ಟೇ ವಿತ್ ಮೀ, ಡೆಫಿನೆಟ್ಲಿ ಐ ವಿಲ್ ಅಶ್ಯೂರ್ ಯು ಕ್ವಾಲಿಟಿ ಟೀಚಿಂಗ್ ಆ್ಯಂಡ್ ಅ ಗುಡ್ ಟೀಚಿಂಗ್. ಓಕೆ, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ನೇ ನನ್ನ ಸ್ಯಾಟಿಸ್ಫ್ಯಾಕ್ಷನ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ವೆರಿ ಮಚ್.